ಎಷ್ಟೋ ಹಳೆಯ ಹೊಸ ಮಸ್ಜಿದ್ಗಳಿವೆ, ಅವುಗಳ ಜಾಗದ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಅಲ್ಲಿಯ ಜಮಾತ್ನವರಿಗೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟೋ ಖಬರಸ್ಥಾನಗಳಿವೆ, ಅದರ ದಾಖಲೆಗಳನ್ನು ಹುಡುಕಿಕೊಳ್ಳಲಿಕ್ಕೆ ಅಲ್ಲಿಯ ಜಮಾತ್ನವರಿಗೆ ಸಾಧ್ಯ ಆಗ್ತಾ ಇಲ್ಲ. ಇದರ ಹೊರತಾಗಿ ಎಲ್ಲ ದಾಖಲೆಗಳೂ ಸರಿ ಇದ್ದರು, ಇರುವ ಜಾಗವನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಿಕ್ಕೆ ಆ ಬಡ ಜಮಾತ್ನವರಿಗೆ ಆಗದೇ ಇರುವಂಥ ಸಂದರ್ಭಗಳು ಇವೆ. ಇಂತಹ ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇತ್ತು. ಈಗ ಆ ಸಮಸ್ಯೆಯನ್ನು ದಕ್ಷಿಣ ಕನ್ನಡದಲ್ಲಿ ಒಂದು ಹಂತದಲ್ಲಿ ನಿವಾರಣೆ ಮಾಡಲಾಗಿದೆ ಮತ್ತು ನಿವಾರಣೆ ಮಾಡುವ ಪ್ರಯತ್ನಗಳು ಮುಂದುವರೆದಿವೆ. ಇದು ಸಾಧ್ಯವಾಗಿದ್ದು ಗಲ್ಫ್ನಲ್ಲಿರುವ ದಕ್ಷಿಣ ಕನ್ನಡದ ಉದಾರಿಗಳಿಂದ. ಇದು ಇಡೀ ಕರ್ನಾಟಕಕ್ಕೆ, ಇದು ಇಡೀ ದೇಶಕ್ಕೆ ಮಾದರಿ ಕೆಲಸ, ಸಮುದಾಯ ಮಾಡಬೇಕಾದ ಕೆಲಸ. ಹೇಗೆ ನೋಡಿ, ಒಂದು ಸಮಸ್ಯೆ ಇದ್ದಾಗ ಅದನ್ನು ವಕ್ಫ್ ಸಂಸ್ಥೆಯವರು, ಆ ಮಸೀದಿಯವರು ಮತ್ತು DKGCC ಈ ಒಂದು ಯುವಕರು ಮತ್ತು ಅಡ್ವೊಕೇಟ್ಸ್ ಕೂತ್ಕೊಂಡು ಚರ್ಚಿಸಿ ಪರಸ್ಪರ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವತ್ತು ಸಕಾರಾತ್ಮಕ ಚಿಂತನೆ ಮಾಡಿ ಇವತ್ತು ಅವರು ಯಶಸ್ವಿಯಾಗಿದ್ದಾರೆ. ಇವರ ಈ ಯಶಸ್ಸು ಅದು ಬಹುಶಃ ಭವಿಷ್ಯ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಸಂದೇಶ. ಕೇಂದ್ರ ಸರ್ಕಾರ ಉಮ್ಮೀದ್ ಎಂಬ ಒಂದು ಕಾನೂನು ತಂದಾಗ ನಮಗೆ ಭಾಳ ದೊಡ್ಡ ಒಂದು ಸಮಸ್ಯೆಗಾಗಿತ್ತು. ನಮ್ಮ ಈ ಮಸೀದಿಯ ದಾಖಲೀಕರಣಗೊಳಿಸಲಿಕ್ಕೆ ಹೇಗೆ ಮಾಡೋದು ಅಂತೇಳಿ ಭಾಳ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ. ಆ ಸಮಯದಲ್ಲಿ ಆಗಿರ್ತದೆ, ನಾವು ನಮ್ಮ ಭಾಳಷ್ಟು ಮಸೀದಿಗಳು ವಕ್ಫ್ನ ಅಂಡರ್ನಲ್ಲಿ ಇರೋದನ್ನು ನಾವು ವಕ್ಫ್ನ ಅಂಡರ್ನಲ್ಲಿ ಮಾಡಿ ಆವಾಗ ನಮಗೆ ಗೊತ್ತಾಗ್ತದೆ ಭಾಳಷ್ಟು ಮಸೀದಿಗಳ ದಾಖಲೆಗಳು ಇನ್ನೂ ಅವರ ಹೆಸರಿಗೆ ಆಗಲಿಲ್ಲ ಅಂಥೇಳಿ. ಯಾಕಂದರೆ ಅವರಿಗೆ ಭಾಳಷ್ಟು ಗಿಫ್ಟ್ ಕೊಟ್ಟದ್ದಾಗಿತ್ತು ಮತ್ತು ಕೆಲವು ಪರ್ಚೇಸ್ ಮಾಡಿದ್ದಾಗಿತ್ತು. ಆದರೆ ಅವರಿಗೆ ಈ ಸಮಯದಲ್ಲಿ ಅವರಿಗೆ ಅದರ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಲಿಕ್ಕೆ ಮತ್ತು ಇತರ ಖರ್ಚು ಮಾಡಲಿಕ್ಕೆ ಅವ್ರಿಗೆ ದುಡ್ಡಿಲ್ಲದ ಸಮಯದಲ್ಲಿ ಸಹ ಇದರಿಂದ ಅವರಿಗೆ ಆ ದಾಖಲೆಗಳನ್ನು ಅವರ ಹೆಸರಿಗೆ ಮಾಡಲಿಕ್ಕೆ ಆಗಲಿರಲಿಲ್ಲ. ಇದನ್ನು ಮನಗೊಂಡು ನಾವು ನಮ್ಮ GCCಯ ನಮ್ಮ ಫ್ರೆಂಡ್ಸ್ಗಳು ಏನಿದ್ದಾರೆ ಅವರು ಅಲ್ಲಿಂದ ಈ ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಗೆ ನಾವು ಭಾಗಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಅವರು ನಮ್ಮನ್ನು ಕೇಳಿಕೊಂಡಾಗ ನಾವು ಅವರಲ್ಲಿ ಹೇಳಿದ್ವಿ, ಇಂಥ ಸಮಸ್ಯೆಗಳಿದೆ, ಇದನ್ನು ನೀವು ಸರಿಪಡಿಸುವುದಾದರೆ ಇದಕ್ಕೆ ಕೆಲವು ಖರ್ಚುಗಳಿದೆ, ನೀವು ಮಾಡೋದಾದರೆ ನಮಗೆ ಇಲ್ಲಿ ನಿಮಗೆ ಮಾಡ್ಬೋದು ಅಂತೇಳಿ. ಆಗಲೇ ಅವರು ಈ ಕಾರ್ಯರೂಪಕ್ಕೆ ಬಂದು ಅವರು ಅಲ್ಲಿಂದ ನಮಗೆ ಇದಕ್ಕೆ ಎಷ್ಟು ಹಣ ಬೇಕಾಗ್ತದೆ ಆ ಹಣವನ್ನು ಅವರು ನಮಗೆ ಹಂತವಾಗಿ ಕಳಿಸಿದ್ರಿಂದ ಮತ್ತು ನಮ್ಮ ಇಲ್ಲಿ ವಕೀಲರುಗಳು 4-5 ವಕೀಲರುಗಳಿದ್ದಾರೆ. ಅದು ಜಿಸಾನು ಮತ್ತು ಮುಕ್ತಾರು ಮತ್ತು ಅದೇ ರೀತಿ ಇಸಾಕ್ ಮತ್ತು ಸರ್ಫರಾಜ್ ಇವರೆಲ್ಲ ಸೇರಿ ಮತ್ತು ಸೈದುದ್ದೀನ್ ಈ ಟೀಮ್ ಸೇರಿ ನಾವು ಇದಕ್ಕೆ ಬರೀ ದುಡ್ಡಿದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಭಾಳಷ್ಟು ದಾಖಲೆಗಳು ಮಾಡಲಿಕ್ಕೆ, ನಮ್ಮ ಡಾಕ್ಯುಮೆಂಟ್ ಸರಿ ಮಾಡಲಿಕ್ಕೆ ಭಾಳಷ್ಟು ಕೆಲಸಗಳಿರ್ತವೆ. ಅದು ಹಗಲು ರಾತ್ರಿ ಅದನ್ನು ಮಾಡಿ ಹಂತವಾಗಿ ನಾವು ಭಾಳಷ್ಟು 50% ಇದನ್ನು ನಾವು ಮಸೀದಿಗಳನ್ನು ನಾವು ದಾಖಲೀಕರಣ ಮಾಡಲಿಕ್ಕೆ ನಾವು ಯಶಸ್ವಿಯಾಗಿದ್ದೇವೆ. ಇನ್ನೂ ನಮಗೆ 50% ಮಾಡಲಿಕ್ಕಿದೆ. ನಮ್ಮ GCC ಅವರ ಮತ್ತು ನಮ್ಮ ಇಲ್ಲಿಯ ಬೇರೆ ಸ್ನೇಹಿತರ ಸಹಾಯದೊಂದಿಗೆ, ಅವರ ಸಹಕಾರದೊಂದಿಗೆ ನಾವು ಇದನ್ನು ಪೂರ್ತಿ ಮಾಡ್ತೇವೆಂಬ ವಿಶ್ವಾಸ ಇದೆ. ಈ ಕೆಲವೊಂದು ಮಸೀದಿಯ ಜಾಗ ಹಿಂದಿನ ಕಾಲದಲ್ಲಿ ತುಂಬ ಮಂದಿ ದಾನ ಮಾಡಿದರು ಜಾಗನ ಮಸೀದಿಗೆ. ಬಟ್ ಅದನ್ನು ನೋಂದಾವಣೆ ಮಾಡಲಿಕ್ಕೆ ಅವ್ರ ಹತ್ರ ಕೊಡಬೇಕಾದಂಥ ಸ್ಟ್ಯಾಂಪ್ ಡ್ಯೂಟಿಯ ಮೊತ್ತ ಮುದ್ರಾಂಕ ಶುಲ್ಕ ಅವರ ಹತ್ರ ಹಣ ಇರಲಿಲ್ಲ. ಆ ಸಮಯದಲ್ಲಿ ಈ ಉಮ್ಮೀದ್ ಎಂಬ ಕಾನೂನು ಬಂದಾಗ ಕೆಲವರ ಆಸ್ತಿಗಳು ಅವರಿಗೆ ದಾನವಾಗಿ ಸಿಕ್ಕಿದರೂ ಕೂಡ ಅದಕ್ಕೆ ಮುದ್ರಾಂಕ ಶುಲ್ಕ ಪಾವತಿಸಲು ಸಾಧ್ಯವಾಗದೆ ಬಾಕಿ ಇದ್ದಂಥ ಏನು ಆಸ್ತಿ ಇದೆ ಅಂಥ ಆಸ್ತಿಯನ್ನು ಈ DKGCC ನಾವೊಂದು ಸಮಿತಿ ರಚನೆ ಮಾಡಿ ಅನಿವಾಸಿ ಭಾರತೀಯರ ಒಂದು ಸಂಘ ಅವರು ಒಟ್ಟಾಗಿ ಎಲ್ಲ ಮನಸ್ಕರ ಒಕ್ಕೂಟ ರಚನೆ ಮಾಡಿ ಅದಕ್ಕೆ ಮುದ್ರಾಂಕ ಶುಲ್ಕ ಪಾವತಿಸಿ ಅದನ್ನು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಅದದೇ ಮಸೀದಿ ಹೆಸರಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದೆವು. ಮಾತ್ರವಲ್ಲ, ಜಿಲ್ಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಎಷ್ಟು ಮಸೀದಿಯವರಿಗೆ ಅದನ್ನು ನೋಂದಣಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಮಸೀದಿಯ ದಾಖಲೆಯನ್ನು ನಾವು ಸಂಗ್ರಹಣೆ ಮಾಡಿ ಅನಿವಾಸಿ ಭಾರತೀಯರ DKGCC ಎಂಬ ಸಮಿತಿಯು ಅದನ್ನು ನೋಂದಣಿ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು DKGCC ಅದರ ಆ ದಾಖಲೆಯನ್ನು ಹಸ್ತಾಂತರ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೆವು. ಮಸೀದಿಯ ಹಾಗೂ ವಕ್ಫಿನ ದಾಖಲೀಕರಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನಾವೆಲ್ಲರೂ ಸೌದಿ ಅರೇಬಿಯಾದಿಂದ ಬಂದಂಥ DK ಕೋಆರ್ಡಿನೇಷನ್ ಕಮಿಟಿಯ ಎಲ್ಲ ಉತ್ಸಾಹಿ ತರುಣರು ಇದಕ್ಕಾಗಿ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕಾಗಿ ಉತ್ಸುಕತೆಯಿಂದ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ 1 ವರ್ಷ ನಾವು ನಿರಂತರವಾಗಿ ಎಲ್ಲ ಸಂಘ ಸಂಸ್ಥೆಯ ಕೈ ಜೋಡಿಸಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ವಕ್ಫಿನ ಏನು ಈ ಮಸ್ಜಿದಿ ದಾಖಲಾತಿಯ ಒಂದು ಪ್ರಕ್ರಿಯೆಯನ್ನು ಅದನ್ನು ಮುಗಿಸಿ ಇದರ ಹಿಂದೆ ನಮ್ಮ ಅನೇಕ ನಾಯಕರುಗಳು, ನಮ್ಮ ಉದ್ಯಮಿಗಳು ಮತ್ತು ನಮ್ಮ ಉಲಮಾ ನೇತರರು ಎಲ್ಲ ಸೇರಿಕೊಂಡು ಕಾನೂನಾತ್ಮಕವಾಗಿ ಏನು ಡಾಕ್ಯುಮೆಂಟ್ಸ್ ಬೇಕು ಅದಕ್ಕೆ ಸರ್ಕಾರದ ವತಿಯಿಂದ ಸೂಚಿಸಿದಂಥ ಎಲ್ಲ ವ್ಯವಸ್ಥಿತವಾದ ಒಂದು
ಪ್ರಾಪರ್ ಗೈಡ್ಲೈನ್ಸ್ ಫಾಲೋ ಮಾಡಿ ಅದನ್ನು ತಲುಪಿಸುವಲ್ಲಿ ನಾವು ಇಂದು ಯಶಸ್ವಿಯಾಗಿದೆ. ಇದಕ್ಕೆ ನಮ್ಮ ಉದ್ಯಮಿಯಾದ ಕೊಡುಗೆ ದಾನಿಯಾದ ಜಕ್ರೆ ಜೋಕಟ್ಟೆ ಅವರು ಇವರು ನಮ್ಮ ನೇತಾರರು, ಇವರ ಒಂದು ಗೈಡ್ಲೈನ್ಸಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಯಶಸ್ವಿಯಾಗಲಿಕ್ಕೆ NRI ಟೀಮ್ GCC ಟೀಮ್ಗಳು ನಮ್ಮೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ನೊಂದಿಗೆ ಸಹಕರಿಸಿ ಇಂದು ಸರಿಸುಮಾರು ಒಂದು 89 ಮಸೀದಿಗಳ ದಾಖಲೆಯನ್ನು ಸರಿ ಮಾಡುವಂಥ ಅವಕಾಶ, ಅದರಲ್ಲಿ ಈಗಾಗಲೇ 50% ದಾಖಲೆಗಳನ್ನು ನಾವು ಈಗಾಗಲೇ ಸರಿ ಮಾಡಿ ಕೊಟ್ಟಿದ್ದೇವೆ. ಅದು ನಿರಂತರವಾಗಿ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಅದು RTCಯಲ್ಲಿಯ ನಮೂದನೆಯಿಂದ ಹಿಡ್ಕೊಂಡು ಸ್ಕಚ್ಚಿನಲ್ಲಿಡುವ ಇದರಲ್ಲಿ ಸಮಸ್ಯೆಗಳನ್ನು ಹಿಡ್ಕೊಂಡು ಎಲ್ಲ ಕೆಲಸಗಳನ್ನು ಇವತ್ತು ನಮಗೆ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ನಿರ್ವಹಿಸಿಕೊಟ್ಟಿದ್ದಾರೆ. ಅದಕ್ಕೆ ಕೂಡ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಈ ವಕ್ಫ್ ಬೋರ್ಡ್ನಲ್ಲಿ ನೋಂದಾವಣೆ ಮಾಡ್ತಕ್ಕಂಥ ಏನೆಲ್ಲ ವ್ಯವಸ್ಥೆ ಇದೆ ಅದಕ್ಕೆ ಅನುಗುಣವಾಗಿ ಎಲ್ಲ ವ್ಯವಸ್ಥಿತವಾಗಿ ಸಂಘಟಿಸಿ ಅದನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ. ನಮಗೆ ಬೇರೆ ಬೇರೆ ಕಾನೂನುಪರವಾದಂಥ ಅಡಚಣೆಗಳಿತ್ತು. ಅಂಥ ಅಡಚಣೆಗಳನ್ನು ನಾವು ಎಲ್ಲ ಲಾಯರ್ ಟೀಮು, ಅದರೊಟ್ಟಿಗೆ ನಮ್ಮದು ಉದ್ಯಮಿಗಳು, ಅದರೊಟ್ಟಿಗೆ ಸಂಘ ಸಂಸ್ಥೆದ ಎಲ್ಲ ಪದಾಧಿಕಾರಿಗಳು ಒಟ್ಟು ಸೇರಿ ಇದನ್ನೊಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಇದನ್ನು ಮಾಡಿಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಕೇಂದ್ರ ಸರ್ಕಾರವು ಯಾವೊಂದು ಕಾನೂನಾತ್ಮಕವಾಗಿ ವಕ್ಫ್ ಪ್ರಾಪರ್ಟಿಗಳನ್ನು ರಿಜಿಸ್ಟರ್ ಮಾಡಬೇಕು ಕೇಳಿಕೊಂಡವು, ಅದನ್ನು ನಾವು ನಕಾರಾತ್ಮಕವಾಗಿ ತೆಗೆಯದೆ ಸಕಾರಾತ್ಮಕವಾಗಿ ತೆಗೆದುಕೊಂಡು ಲೀಗಲಿಯಾಗಿ ಏನೆಲ್ಲ ಸರ್ಕಾರ ನಮ್ಮನ್ನು ಹೇಳಿದೆವೋ ಅದನ್ನೆಲ್ಲ ಪಾಲನೆ ಮಾಡಿಕೊಂಡು ಅದನ್ನು ರಿಜಿಸ್ಟರ್ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಮಸೀದಿಯ ದಾಖಲೆಗಳು ಅಂದರೆ ಅದು ಯಾರು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಕಾರಣ ಅಂದರೆ ಸ್ವಲ್ಪ ದಿನಕ್ಕೆ ಬರ್ತಾರೆ, 3 ವರ್ಷ ಅವರು ಅಧ್ಯಕ್ಷರಾಗಿರ್ತಾರೆ, 2 ವರ್ಷ ಕಳೆದು ಮತ್ತೆ ಅಧ್ಯಕ್ಷಕ್ಕೆ ಚೇಂಜ್ ಆಗ್ತಾರೆ. ಈಗೆಲ್ಲ ಇರುವ ಸಂದರ್ಭದಲ್ಲಿ ಆ ದಾಖಲೆ ಪತ್ರಗಳನ್ನು ರೆಡಿ ಮಾಡಿ ಕೊಡುವಂಥ ಒಂದು ಯೋಜನೆ ಚಿಂತನೆ ಏನಿದೆ ಅದು ಶ್ಲಾಘನೀಯ, ಅದನ್ನು ಕೊಂಡಾಡಲೇಬೇಕಾಗ್ತದೆ. ಸಮಿತಿಯರು ಏನು ಇವತ್ತು ಸಾಮಾಜಿಕವಾಗಿ ಪರ್ಮನೆಂಟಾಗಿ ಒಂದು ಕೆಲಸ ಇವತ್ತು ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದೆಯಾ, ಅದಕ್ಕೆ ತಮ್ಮನ್ನು ಸಂಪೂರ್ಣವಾದ ಸಾಕಂತ ಇವತ್ತು ಕೊಡಬೇಕು, ಅತ್ಯಂತ ಯಶಸ್ವಿ ಆಗಬೇಕು. ಇದು ಇವತ್ತು ಯಶಸ್ವಿ ಅದೊಂದು ಮೊದಲ ಸಣ್ಣ ಹೆಜ್ಜೆ ಮಾತ್ರ DKGCC ಅವ್ರದ್ದು. ಇನ್ನು ದೊಡ್ಡ ಮಟ್ಟದ ಹೆಜ್ಜೆ ಮುಂದಿನ ದಿನ ಬರುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕಂತೇಳಿ ನಾವು ಪ್ರತಿಯೊಬ್ಬ ಯುವಕ ಮತ್ತು ಪ್ರತಿಯೊಬ್ಬ ಯುವ ಸಂಘಟನೆ ಹಿಂಗೆ ಸಂಬಂಧ ಕೇಳಿಕೊಳ್ತೇನೆ. ಹೆಚ್ಚಿನ ಎಲ್ಲ ಪ್ರಾಪರ್ಟಿಗಳನ್ನು ಕಾನೂನಾತ್ಮಕವಾಗಿ ಮಾಡುವಲ್ಲಿ ನಮ್ಮ ಸಮಿತಿ ಯಶಸ್ವಿಯಾಗಿದೆ. ಅದಕ್ಕೆ ಇಲ್ಲಿನ ಎಲ್ಲ ಜಿಲ್ಲಾಧಿಕಾರಿಗಳು, ಸರ್ವ ಅಧಿಕಾರಿಗಳು ತುಂಬ ಅತ್ಯುತ್ತಮವಾಗಿ ನಮಗೆ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು. ಕನ್ನಡ ಜಿಲ್ಲೆಯ ಯುವಕರು ಯಾರು ಇವತ್ತು ನಮ್ಮ ವಿದೇಶ ಕೆಲಸದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಅವರು DKGCC ಎಂಬ ಸಮಿತಿಯನ್ನು ಇವತ್ತು ರಚಿಸಿಕೊಂಡು, ಅದು ಬಹುಶಃ ನಮ್ಮ ಫಾರೂಕ್ ಅಬ್ಬಾಸ್, ಉಮರ್ ಫಾರೂಕ್, ಕಮರುದ್ದೀನ್, ಜಕ್ರಿಯಾಕರ್ ನೇತೃತ್ವದಲ್ಲಿ ಎಲ್ಲ ಯುವಕರಿಗೆ ಸೇರಿಕೊಂಡು ಒಂದು ಒಗ್ಗಟ್ಟಿನಿಂದ ಒಂದು ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಪ್ರಯೋಜನಕಾರಿಯಾಗುವಂಥ ಕೆಲಸ ಇವತ್ತು ಮಾಡಿರೋದು ಅತ್ಯಂತ ಶ್ಲಾಘನೀಯ. ಅದಕ್ಕೆ ನಾನು ಇದೊಂದು ಮಾದರಿ, ಎಲ್ಲರೂ ಕೂಡ ಸೇರಿಕೊಂಡು ಒಬ್ಬರಿಗೆ ಉಪಕಾರ ಮಾಡ್ಬೋದಂತೇಳಿ ಭವಿಷ್ಯ ಜನಾಂಗಕ್ಕೆ ತೋರಿಸಿಕೊಳ್ಳುವಂಥ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಕಾರ್ಯಕ್ರಮ. ಹಾಗೂ ಮಸೀದಿ ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಯವರು ಬಂದು ಅವರವರ ಗ್ರಾಮದ ಮಸೀದಿಯ ಬಗ್ಗೆ ವಿಚಾರಿಸಿ ನಾವೆಲ್ಲ ಅವರನ್ನು ಅದರ ಬಗ್ಗೆ ಡಾಕ್ಯುಮೆಂಟ್ ಎಲ್ಲ ಮಾಡಿಕೊಟ್ಟಿದ್ದೇವೆ. ಇದಕ್ಕಾಗಿ ದಿನ ರಾತ್ರಿ ಕೆಲಸ ಮಾಡಿದಂಥ ನಮ್ಮ ಲಾಯರ್ಸ್ ಲಕ್ಕಿ ಸ್ಟಾರ್ ನಾಸಿರ್ ಅವರು ಸಹ ತುಂಬ ಉತ್ಸುಕತೆಯಿಂದ ಅದಕ್ಕೆ ಸಪೋರ್ಟ್ ಮಾಡಿ ಅದನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಇನ್ನೂ ಒಂದು 25 ಮಸೀದಿ ಇದೆ, ಅದನ್ನು ಸಹ ನಾವು ಆದಷ್ಟು ಬೇಗನೆ ನಮ್ಮ DK ಕೋಆರ್ಡಿನೇಷನ್ ಕಮಿಟಿಯಿಂದ ವತಿಯಿಂದ ನಾವು ಮಾಡಲು ಬದ್ಧರಾಗಿದ್ದೇವೆ. ಹಾಗೂ ಮುಂದೆ ಸಹ ನಮ್ಮ ಸಮುದಾಯದ ಸಬಲೀಕರಣಕ್ಕಾಗಿ ನಾವೆಲ್ಲರೂ ಸೌದಿ ಅರೇಬಿಯಾದ ಉತ್ಸಾಹಿ ತರುಣರು ಹಾಗೂ ನಮ್ಮ ಬಿಸ್ನೆಸ್ ಮ್ಯಾನ್ಸ್ ಎಲ್ಲರೂ ನಾವು ಒಂದಾಗಿ ನಮ್ಮ ಊರಿನಲ್ಲಿರುವಂಥ ನಮ್ಮ ಎಲ್ಲ ಸಮುದಾಯದ ಸಬಲೀಕರಣಕ್ಕಾಗಿ ನಾವು ಶ್ರಮಿಸುತ್ತೇವೆ. ಈ ಕಾರ್ಯಕ್ರಮ ಈಗ ಫೇಸ್ 1 ಮುಗಿಸಿಕೊಂಡಿದೆ. ಫೇಸ್ 2 ಕಾರ್ಯಕ್ರಮ ಕೂಡ ನಾವು ಇನ್ನು ಸದ್ಯದಲ್ಲಿ ಇಟ್ಕೊಳ್ತಾ ಇದ್ದೇವೆ. ಇನ್ಶಾ ಅಲ್ಲಾ ಅದು ಕೂಡ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.